ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ₹1 ಕೂಡ ಖರ್ಚಿಲ್ಲ ಹಾಗೆ ಬ್ಲೌಸ್ಗಳಿಗೆ ಮ್ಯಾಚಿಂಗ್ ಪೈಪಿಂಗ್ ಅನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬಹುದು. ಬ್ಲೌಸ್ಗಳಿಗೆ ಕಾಂಟ್ರಾಸ್ಟ್ ಕಲರ್ ಕೂಡ ಆಗಿರಬೇಕು, ಮತ್ತೆ ಈಸಿಯಾಗಿ ನಾವು ಪೈಪಿಂಗ್ ಅನ್ನ ಕೊಡಬೇಕು, ಹಾಗೆ ಖರ್ಚು ಕೂಡ ಆಗಬಾರ್ದು. ಈ ಮೆಥಡ್ ಅಲ್ಲಿ ಯಾವ ರೀತಿ ನಾವು ಪೈಪಿಂಗ್ ಅನ್ನ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೇನೆ ಮನಿ ಸೇವಿಂಗ್ಸ್ ಟಿಪ್ಸ್ ಅಂತಾನೆ ಹೇಳ್ಬೋದು. ನಾವು ಕೆಲಸ ಮಾಡ್ತೀವಿ ಅಂದ ತಕ್ಷಣ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋದಿಕ್ ಆಗಲ್ಲ ಅಲ್ವಾ. ಕೆಲವು ಕಸ್ಟಮರ್ ನಮ್ಗೆ ಹೇಳಿದ ರೇಟ್ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಹಾಗಾಗಿ ನಾವು ಮಾಡುವಂತ ಕೆಲಸ, ನಾವು ತಗೊಳ್ಳುವಂತ ರೇಟು ನಮಗೂ ಕೂಡ ವರ್ಕೌಟ್ ಆಗಬೇಕು. ಈ ತರದ ಮನಿ ಸೇವಿಂಗ್ಸ್ ಟಿಪ್ಸ್ ಗಳು ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ₹1 ಖರ್ಚು ಮಾಡದೆ ಪೈಪಿಂಗ್ ಥ್ರೆಡ್ಗಳನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಬನ್ನಿ ಇವಾಗ ಹೇಳ್ಕೊಡ್ತೀನಿ. ನಮಗೆ ಸ್ಟಿಚಿಂಗ್ಗೆ ಅಂತ ಬ್ಲೌಸ್ಗಳು ಬರ್ತಾ ಇರುತ್ತೆ. ಡ್ರೆಸ್ ಆಗಿರ್ಬೋದು, ಲಂಗ ಬ್ಲೌಸ್ ಆಗಿರ್ಬೋದು. ಈ ರೀತಿ ನಮಗೆ ಸ್ಟಿಚಿಂಗ್ಗೆ ಅಂತ ಬರೋ ಬಟ್ಟೆಗಳಲ್ಲಿ ಸ್ವಲ್ಪ ಜಾಸ್ತಿ ಬಟ್ಟೆ ಉಳಿದಿರುತ್ತೆ ಅನ್ಕೊಳ್ಳಿ. ಅಂದ್ರೆ 1/4 ಮೀಟರ್ಗಿಂತ ಹೆಚ್ಚಿಗೆ ಉಳಿದಿರುವಂತ ಪೀಸ್ಗಳನ್ನ ತೆಗೆದಿಟ್ಕೊಳ್ಳಿ. ಬಟ್ಟೆ ಸ್ವಲ್ಪ ತೆಳು ಇರಬೇಕು, ಸಾಫ್ಟ್ ಆಗೂ ಇರಬೇಕು, ಮತ್ತೆ ಅದು ನಿಮಗೆ ಯೂಸ್ ಆಗೋ ತರ ಇರಬೇಕು. ಟೈಲರ್ಗಳು ಅಂದ್ಮೇಲೆ ಐಡಿಯಾಸ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ಪೀಸ್ಗಳೇನಾದ್ರೂ ನಿಮಗೆ ಸ್ಟಿಚಿಂಗ್ ಮಾಡಿ ಹೆಚ್ಚಿಗೆ ಉಳಿದಿದ್ರೆ ಅದನ್ನ ತೆಗೆದಿಟ್ಕೊಳ್ಳಿ. ಇದು ಪೈಪಿಂಗ್ ಮಾಡುವಂತ ಥ್ರೆಡ್ ಇರೋದ್ರಲ್ಲೇ ಸ್ಟಾರ್ಟಿಂಗ್ ಇಷ್ಟೇ ಅದು ಸಣ್ಣ ಸಿಗುವಂತದ್ದು. ಇನ್ನು ಇದಕ್ಕಿಂತ ದಪ್ಪ ಥ್ರೆಡ್ಗಳು ಸಿಗುತ್ತೆ. ಇದು ಒಂದು ದಾರದುಂಡೆ ತೆಗೆದಿಟ್ಕೊಂಡ್ರೆ ಎಷ್ಟೋ ಬ್ಲೌಸ್ಗಳು ಮಾಡ್ಬೋದು ಬಿಡಿ. ಎಷ್ಟೋ ಬ್ಲೌಸ್ಗಳಿಗೆ ಪೈಪಿಂಗ್ ಅನ್ನ ಹಾಕ್ಬೋದು. ₹30ಗೆ ಇದು ಒಂದು ದಾರದುಂಡೆ ಸಿಗುತ್ತೆ. ಮತ್ತೆ ನೋಡಿ, ಈ ರೀತಿ ಪೈಪಿಂಗು ನಮಗೆ ರೆಡಿಮೇಡ್ ಕೂಡ ಸಿಗುತ್ತೆ. ಈಗ ಕೆಲವರು ನಮಗೆ ಪೈಪಿಂಗ್ ಥ್ರೆಡ್ ಮಾಡ್ಕೊಳ್ಳೋದಿಕ್ ಬರಲ್ಲ, ಅಥವಾ ಸಣ್ಣದಾಗಿ ಪೈಪಿಂಗ್ ಕೊಡೋದಿಕ್ ಬರಲ್ಲ ಅಂತ ಹೇಳಿ ಈ ರೀತಿ ರೆಡಿಮೇಡ್ ಪೈಪಿಂಗ್ಗಳು ಏನ್ ಸಿಗುತ್ತೆ ಅದನ್ನ ತಗೊಂಡ್ ಬರ್ತಾರೆ. ಆದ್ರೆ ಇದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ, ಮತ್ತೆ ಸ್ಟಿಚಿಂಗ್ ಮಾಡೋದಕ್ಕೂ ಕೂಡ ಅಷ್ಟೊಂದು ಈಸಿಯಾಗಿ ಬರೋದಿಲ್ಲ. ಯಾಕಂದ್ರೆ ನಾವು ರೌಂಡ್ ಶೇಪ್ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಪಾಟ್ ನೆಕ್ ಆಗಿರ್ಲಿ, ಆ ತರದೆಲ್ಲ ಏನಾದ್ರೂ ನೆಕ್ ಶೇಪ್ಗಳನ್ನ ಇಟ್ಟಾಗ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋದು ಇಲ್ಲ, ಮತ್ತೆ ಶೇಪ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ನಾವೇ ಈ ರೀತಿ ಪೀಸ್ಗಳಲ್ಲಿ ಕ್ರಾಸ್ ಪೀಸ್ ಅನ್ನ ಕಟ್ ಮಾಡಿಕೊಂಡು ಪೈಪಿಂಗ್ ಥ್ರೆಡ್ ಅನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ನಾವು ಬ್ಲೌಸ್ಗಳಿಗೆ ಪೈಪಿಂಗ್ ಕೊಡ್ಬೋದು. ಈ ಬ್ಲೌಸ್ಗೆ ಸಿಲ್ವರ್ ಕಲರ್ ಅಲ್ಲಿ ಎಂಬ್ರಾಯ್ಡಿಂಗ್ ಬಂದಿದೆ. ಬ್ಲೌಸ್ ಪೂರ್ತಿ ಬುಟ್ಟ ಬಂದಿದೆ. ನೆಕ್ಗೆ ಈಗ ಸಿಲ್ವರ್ ಕಲರ್ ಅಲ್ಲೇ ಪೈಪಿಂಗ್ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗಂತೂ ಲೇಸ್ ವರ್ಕ್ ಆಗಿರ್ಲಿ ಅಥವಾ ಸ್ಟೋನ್ ಲೇಸ್ ಆಗಿರ್ಲಿ, ಆ ಟ್ರೆಂಡ್ ಎಲ್ಲ ತುಂಬಾ ಕಡಿಮೆ ಆಗ್ತಾ ಇದೆ. ಈಗೇನಿದ್ರು ಥ್ರೆಡ್ ಪೈಪಿಂಗ್ ತುಂಬಾ ಟ್ರೆಂಡ್ ಅಲ್ಲಿ ಇರೋದು. ಹಾಗಾಗಿ ನಾವು ಆ ರೀತಿ ಪೈಪಿಂಗ್ ಕೊಡ್ಬೇಕು ಅಂದಾಗ ನಾವು ದುಡ್ಡು ಕೊಟ್ಟು ಅಂಗಡಿಯಿಂದಾನೇ ರೆಡಿಮೇಡ್ ಪೈಪಿಂಗ್ಗಳು ಏನ್ ಕಲರ್ ಸಿಗುತ್ತೆ ಅದನ್ನ ತಗೊಂಡ್ ಬಂದು ಅಟ್ಯಾಚ್ ಮಾಡಬೇಕು. ಇಲ್ಲ ಅಂದ್ರೆ ಬ್ಲೌಸ್ ಪೀಸ್ ಅನ್ನೇ 1/4 ಮೀಟರ್, ಅರ್ಧ ಮೀಟರ್ ಆ ರೀತಿ ನಾವು ತಗೊಂಡ್ ಬಂದು ಅದರಲ್ಲಿ ಪೈಪಿಂಗ್ ಥ್ರೆಡ್ ಅನ್ನ ಮಾಡಿಟ್ಕೋಬೇಕು. ಅಥವಾ ಸ್ಯಾರಿಗಳಲ್ಲೇ ಕೆಲವ್ರು ಹೇಳಿರ್ತಾರೆ ಅದರಲ್ಲೇ ಕಟ್ ಮಾಡಿ ಪೈಪಿಂಗ್ ಕೊಡಿ ಅಂತ, ನಾವು ಆ ರೀತಿ ಕೂಡ ಮಾಡ್ಬೋದು. ಆದ್ರೆ ಇದು ಕೂಡ ಒಂದು ಮೆಥಡ್ ಅನ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ. ಎಷ್ಟು ದುಡ್ಡು ಉಳಿತಾಯ ಮಾಡ್ಬೋದು ಗೊತ್ತಾ. ಈ ರೀತಿ ಕಟ್ ಪೀಸ್ಗಳಂತೂ ನಮಗೆ ಸಿಗ್ತಾನೆ ಇರುತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡಿದಾಗ. ಮತ್ತೆ ಚೂಡಿದಾರ್ಗಳಾಗಿರ್ಬೋದು, ಯಾವುದೇ ನಾವು ಸ್ಟಿಚಿಂಗ್ ಮಾಡಿದ್ರು ನಮಗೆ ಬಟ್ಟೆಗಳಂತೂ ಉಳಿತಾ ಇರತ್ತೆ. ಆ ರೀತಿ ಬಟ್ಟೆಗಳು ಉಳಿದಾಗ ಅದನ್ನ ತೆಗೆದಿಟ್ಕೊಳ್ಳಿ. ನಿಮಗೆ ಐಡಿಯಾ ಬರುತ್ತೆ ಹೆಚ್ಚಾಗಿ ಯಾವ್ಯಾವ ಕಲರ್ ನಮಗೆ ಪೈಪಿಂಗ್ ಕೊಡೋದಕ್ಕೆ ಬರ್ಬೋದು ಅನ್ನೋದು ನಿಮಗೆ ಗೊತ್ತಿರತ್ತೆ, ಐಡಿಯಾಸ್ ಇರುತ್ತೆ. ಅಂತ ಪೀಸ್ಗಳನ್ನ ಮಾತ್ರ ತೆಗೆದಿಟ್ಕೊಳ್ಳಿ. ಅದರಲ್ಲಿ ನೋಡಿ, ಈ ರೀತಿ ನಾವು ಪೈಪಿಂಗ್ ಎಲ್ಲ ಕೊಟ್ಟಾಗ ತುಂಬಾನೇ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತೆ ಖರ್ಚಿಲ್ದ ಹಾಗೆ ನಾವೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬಹುದು. ಮತ್ತೆ ತುಂಬಾ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಎಷ್ಟು ಸಣ್ಣದಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಕಾಪರ್ ಕಲರ್ ಅಲ್ಲಿ ಪೈಪಿಂಗ್ ಅನ್ನ ಕೊಟ್ಟಿರೋದು, ಅದರಲ್ಲೇ ಥ್ರೆಡ್ ಅನ್ನು ಕೂಡ ಮಾಡಿರೋದು. ನಾನು ಹೆಚ್ಚಾಗಿ ಈ ರೀತಿ ಪೈಪಿಂಗ್ ಥ್ರೆಡ್ ಎಲ್ಲ ಮಾಡಬೇಕು ಅಂದ್ರೆ ಬಟ್ಟೆನಂತೂ ದುಡ್ಡು ಕೊಟ್ಟು ತರೋದಿಲ್ಲ. ಹಾಗೆ ರೆಡಿಮೇಡ್ ಪೈಪಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ನಾನು ಯೂಸ್ ಮಾಡೋದು. ಆದಷ್ಟು ನಾನು ಈ ರೀತಿಯಲ್ಲಿ ಪೈಪಿಂಗ್ ಥ್ರೆಡ್ನ ಯಾವಾಗಲೂ ರೆಡಿ ಮಾಡಿ ಇಟ್ಕೋತೀನಿ. ಸ್ವಲ್ಪ ಫ್ರೀ ಟೈಮಲ್ಲಿ ನಮ್ಮ ಹತ್ರ ಇರೋಂಥ ವೇಸ್ಟ್ ಬಟ್ಟೆಗಳಲ್ಲಿ ನಾವು ಈ ರೀತಿ ಪೈಪಿಂಗ್ ಥ್ರೆಡ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ಟಿಚಿಂಗ್ ಮಾಡುವಾಗ ನಾವು ಮ್ಯಾಚ್ ಮಾಡಬೇಕು, ಹುಡುಕ್ಬೇಕು, ಮತ್ತೆ ಅಂಗಡಿಗೆ ಹೋಗಿ ತಗೊಂಡ್ ಬರಬೇಕು ಅನ್ನೋಂಥ ಟೆನ್ಷನ್ ಇರೋದೇ ಇಲ್ಲ. ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾವ್ದು ಬೇಕೋ ಅದನ್ನ ಪೈಪಿಂಗ್ ಕೊಟ್ಟು ನಾವು ಬ್ಲೌಸ್ ಫಿನಿಶಿಂಗ್ ಅನ್ನ ಮಾಡ್ಕೋಬಹುದು. ಇದನ್ನು ಅದೇ ತರ ಫ್ರೀ ಇದ್ದಾಗ ಯಾವ್ಯಾವ ಕಲರ್ ಅಲ್ಲಿ ನಾನು ಬಟ್ಟೆಗಳನ್ನ ತೆಗೆದಿಟ್ಟಿರ್ತೀನಿ ಅದರಲ್ಲಿ ಕಟ್ ಮಾಡಿ ಪೈಪಿಂಗ್ ಥ್ರೆಡ್ ಅನ್ನ ರೆಡಿ ಮಾಡಿ ಇಟ್ಕೋತಾ ಇರ್ತೀನಿ. ಸ್ಟಿಚಿಂಗ್ಗೆ ಬಂದಾಗ ಆ ಕಲರ್ನ ಮ್ಯಾಚ್ ಮಾಡಿ ಆ ಬ್ಲೌಸ್ಗೆ ಪೈಪಿಂಗ್ ಅನ್ನ ಕೊಡ್ತಾ ಇರ್ತೀನಿ. ಇದರಿಂದ ಕೆಲಸ ಕೂಡ ಬೇಗ ಆಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ. ನಾವ್ ಏನ್ ಈ ರೀತಿ ಥ್ರೆಡ್ ಪೈಪಿಂಗ್ ಇಡ್ತೀವಿ, ಈಗಂತೂ ನಾವು ತಗೊಳ್ಳೋ ಅಂತ ಕೂಲಿ ಮೇಲೆ, ಅಂದ್ರೆ ಒಂದು ಬ್ಲೌಸ್ಗೆ ಈಗ 300, 350, 400 ಏನ್ ತಗೊಳ್ತೀವಿ ಅದ್ರ ಮೇಲೆ ಇನ್ನು ₹50 ಎಕ್ಸ್ಟ್ರಾ ತಗೋಬಹುದು.
ಈ ಪೈಪಿಂಗ್ ಕೊಡುವಂತ ದಾರ ಮಾತ್ರ ನಾವು ಒಂದು ಉಂಡೆ ದಾರ ತಗೊಂಡ್ ಬಂದ್ ಇಟ್ಕೊಂಡ್ರೆ ಇನ್ನು ಅದಕ್ಕೆ ಬೇಕಾಗಿರುವಂತ ಬಟ್ಟೆ ನಾವು ದುಡ್ಡು ಕೊಟ್ಟು ತರೋದ್ ಬೇಕಾಗಿಲ್ಲ. ನಾವು ಸ್ಟಿಚಿಂಗ್ ಮಾಡಿ ಉಳಿದಿರುವಂತ ಪೀಸಲ್ಲೇ ನಾವು ಥ್ರೆಡ್‌ನ ರೆಡಿ ಮಾಡ್ಕೋಬಹುದು. ಮತ್ತೆ ಈ ಪೈಪಿಂಗ್ ಥ್ರೆಡ್‌ನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನೋಡಿ ರೈಟು ಲೆಫ್ಟ್ ಇರೋ ಅಂತ ಪ್ರೆಷರ್ ಫುಟ್‌ನ ತಗೋಬೇಕು. ಅದರಿಂದ ತುಂಬಾ ನೀಟಾಗಿ ತುಂಬಾ ಸಣ್ಣದಾಗಿ ನಾವು ಪೈಪಿಂಗ್‌ನ ರೆಡಿ ಮಾಡ್ಕೋಬಹುದು. ಈಗ ಎಲ್ಲಾ ಪೀಸನ್ನು ಕೂಡ ಈ ರೀತಿ ಕ್ರಾಸ್ ಪೀಸ್‌ನ ಕಟ್ ಮಾಡ್ಕೋಬೇಕು. 1 ಇಂಚ್ ಅಗಲ ಇರಬೇಕು. ಉದ್ದ ಮಾತ್ರ ಈ ಪೀಸಲ್ಲಿ ಎಷ್ಟು ಪೀಸ್ ಬರುತ್ತೋ ಅಷ್ಟನ್ನು ಕೂಡ ಕಟ್ ಮಾಡ್ಕೋಬಹುದು. ನಾನೀಗ ಒಂದ್ ಸ್ವಲ್ಪ ಪೀಸ್‌ನ ಮಾತ್ರ ಕಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಏನು ವೇಸ್ಟ್ ಪೀಸ್‌ಗಳು ಉಳಿಯುತ್ತೆ ಅದರಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ನೀವು ಪೈಪಿಂಗ್ ಥ್ರೆಡ್‌ನ ರೆಡಿ ಮಾಡಿ ಇಟ್ಕೋಬಹುದು. ನೋಡಿ ಇದು ಗೋಲ್ಡ್ ಕಲರ್ ಪೀಸು. ಆಲ್ರೆಡಿ ನಾನು ಈ ಪೀಸಲ್ಲಿ 2 ಬ್ಲೌಸ್‌ಗೆ ಪೈಪಿಂಗ್ ಅನ್ನ ಮಾಡಿದ್ದೀನಿ. ಇವಾಗ ಇನ್ನೊಂದ್ ಸ್ವಲ್ಪ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಎಲ್ಲಾ ಪೀಸ್‌ಗಳಲ್ಲೂ ಈ ರೀತಿ ನಾವು ಕಟ್ ಮಾಡಿ ಇಟ್ಕೋಬಹುದು. ಈ ರೀತಿ ಜೆರಿ ಮಿಕ್ಸಿಂಗ್ ಆಗಿರುವಂತ ಪೀಸ್‌ಗಳು ಕೂಡ ತುಂಬಾನೇ ಟ್ರೆಂಡಿ ಆಗಿರುತ್ತೆ. ಮತ್ತೆ ಆದಷ್ಟು ಪ್ಲೈನ್ ಬ್ಲೌಸ್‌ಗಳಿಗೆ ಈ ತರದ ಪೀಸಲ್ಲಿ ನಾವು ಪೈಪಿಂಗ್ ಕೊಡೋದ್ರಿಂದ ಅದು ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಅದು ಅಲ್ಲದೆ ಗೋಲ್ಡ್ ಕಲರ್ ಪೈಪಿಂಗ್ ಅಂತೂ ಆಲ್ಮೋಸ್ಟ್ ತುಂಬಾ ಬ್ಲೌಸ್‌ಗೆ ಯೂಸ್ ಆಗ್ತಾ ಇರುತ್ತೆ. ಈಗ ಕ್ರಾಸ್ ಪಟ್ಟಿ ಏನ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಕೂಡ ಒಂದೊಂದಾಗಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ಥ್ರೆಡ್ ಏನ್ ಮ್ಯಾಚಿಂಗ್ ಹಾಕ್ಬೇಕು ಅಂತೇನಿಲ್ಲ. ಯಾಕಂದ್ರೆ ಅದು ಒಳಗಡೆ ಸೇರ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ಸ್ಟಿಚ್ ಮಾಡ್ಕೋಬಹುದು. ಈ ರೀತಿ ಕ್ರಾಸ್ ಆಗಿ ಆ ಪಟ್ಟಿಗಳನ್ನೆಲ್ಲನೂ ಕೂಡ ಜಾಯಿನ್ ಮಾಡ್ಕೋಬೇಕು. ಈಗ ಈ ಫೂಟ್‌ನ ಚೇಂಜ್ ಮಾಡ್ಕೊಂಡು ಇದಕ್ಕೆ ಒಳಗಡೆ ಥ್ರೆಡ್ ಕೊಟ್ಟು ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಪೈಪಿಂಗ್ ಪೀಸ್ಗಳು ರೆಡಿ ಆಯಿತು ಅಂತ. ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬ್ಲೌಸ್ ಸ್ಟಿಚಿಂಗ್ಗಳಿಗೆ ಬಂದಾಗ ನಾವು ಕಲರ್ ಮ್ಯಾಚ್ ಮಾಡಿಕೊಂಡು ಆಯಾ ಬ್ಲೌಸ್ಗೆ ಪೈಪಿಂಗನ್ನು ಕೊಡ್ಬೋದು. ತುಂಬಾನೇ ಈಸಿಯಾಗಿ ಖರ್ಚಿಲ್ದ ಹಾಗೆ ನಾವು ಈ ರೀತಿ ಕೆಲಸನ ಮಾಡ್ಕೋಬಹುದು. ಒಂದೊಂದು ಬ್ಲೌಸ್ಗೆ ಈ ರೀತಿ ಥ್ರೆಡ್ ಪೈಪಿಂಗ್ ಕೊಟ್ರೆ 50ರಿಂದ 70, 100 ರೂಪಾಯಿವರೆಗೂ ಕೂಡ ಎಕ್ಸ್ಟ್ರಾ ತಗೋತಾರೆ. ನಾವು ಏನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಲ್ವಾ.
ಇದು ಕೂಡ ನಿಮಗೆ ಒಂದು ಒಳ್ಳೆ ಮನಿ ಸೇವಿಂಗ್ಸ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಈಗ ನೋಡಿ, ಈ ಒಂದು ಬ್ಲೌಸ್ಗೆ ಈ ಸಿಲ್ವರ್ ಕಲರ್ ಪೈಪಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಪೈಪಿಂಗ್ ಸಣ್ಣ ಬರೋದು ದಪ್ಪ ಬರೋದು ಆ ಬಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಬಟ್ಟೆ ಒಂದ್ ಸ್ವಲ್ಪ ದಪ್ಪ ಇದ್ದಿದ್ರಿಂದ ಪೈಪಿಂಗ್ ಒಂದ್ ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ ಅಷ್ಟೇ. ನಾವೀಗ ನಾರ್ಮಲ್ ಆಗಿ ಗೋಲ್ಡ್ ಕಲರ್ ಪೀಸ್ ಆಗಿರ್ಬೋದು ಅಥವಾ ಸಾಫ್ಟ್ ಆಗಿರುವಂತ ಸಿಲ್ಕ್ ಬಟ್ಟೆಗಳಲ್ಲಿ ನಾವು ಪೈಪಿಂಗ್ ಕೊಟ್ರೆ ತುಂಬಾ ಅಂದ್ರೆ ತುಂಬಾನೇ ಸಣ್ಣದಾಗಿ ಬರುತ್ತೆ. ನಾವು ಒಳಗಡೆ ಹಾಕಿರುವಂತ ಥ್ರೆಡ್ ಎಷ್ಟು ಸಣ್ಣದಾಗಿ ಹಾಕ್ತಿವೋ ಪೈಪಿಂಗ್ ಕೂಡ ಅಷ್ಟೇ ಸಣ್ಣದಾಗಿ ಬರುತ್ತೆ. ಈ ರೀತಿ ನಾವು ರೆಡಿ ಮಾಡ್ಕೊಂಡು ಒಂದು ಕವರ್ನಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಕೊಂಡ್ರೆ ಆ ಪೀಸ್ ಏನು ಕೂಡ ಡ್ಯಾಮೇಜ್ ಆಗೋದಿಲ್ಲ. ನಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಎರಡೂ ರೀತಿಯ ಬ್ಲೌಸ್ಗಳನ್ನ ಪೈಪಿಂಗ್ ಕೊಟ್ಟಿರೋದನ್ನ ನಿಮ್ಗೆ ತೋರಿಸಿದ್ದೀನಿ. ನಿಮ್ಗೆ ಹೇಗ್ ಅನ್ನಿಸ್ತು? ಹಾಗೆ ಈ ರೀತಿ ಖರ್ಚು ಇಲ್ದ ಹಾಗೆ ಕಲರ್ ಕಲರ್ ಆಗಿರೋಂಥ ಪೈಪಿಂಗ್ ಥ್ರೆಡ್ಗಳನ್ನ ನಾವು ಯಾವ ರೀತಿ ರೆಡಿ ಮಾಡ್ಕೋಬಹುದು ಅನ್ನುವಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?